ಬಸವ ಕಲ್ಯಾಣದಲ್ಲಿ ಅದ್ಧೂರಿಯಾಗಿ ಜರುಗಿದ ಬೃಹತ್ ಹಿಂದೂ ಮಹಾಸಮ್ಮೇಳನ. ಬೀದರ್ ಜಿಲ್ಲೆ ಬಸವ ಕಲ್ಯಾಣ ನಗರದಲ್ಲಿ ಅತಿ ವಿಜೃಂಭಣೆಯಿಂದ ನಡೆದ ಬೃಹತ್ ಹಿಂದೂ ಮಹಾಸಮ್ಮೇಳನದ ಶೋಭಾಯಾತ್ರೆಗೆ ಬಸವ ಕಲ್ಯಾಣದ ಪರಮ ಪೂಜ್ಯರಾದ ಶ್ರೀ ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ಚಾಲನೆ ನೀಡಿದರು. ಈ ಭವ್ಯ ಮೆರವಣಿಗೆಯು ನಗರದ ಕೋಟೆಯಿಂದ ಪ್ರಾರಂಭವಾಗಿ ಮುಖ್ಯ ರಸ್ತೆ ಮಾರ್ಗವಾಗಿ ಗಾಂಧಿ ವೃತ್ತ, ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತದಿಂದ ಸಾಗಿ ಅಕ್ಕಮಹಾದೇವಿ ಆವರಣದವರೆಗೆ ಜರುಗಿತು. ಈ ಹಿಂದೂ ಮಹಾಸಮಾವೇಶದಲ್ಲಿ ಸಾವಿರಾರು ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಹೆಣ್ಣು ಮಕ್ಕಳು ತಲೆಯ ಮೇಲೆ ಕುಂಭ ಕಳಸ ಹೊತ್ತು ಕಾರ್ಯಕ್ರಮ ನಡೆಯುವ ಆವರಣದವರೆಗೆ ನಡೆಯುತ್ತಾ ಸಾಗಿದ್ರು. ಮಕ್ಕಳು ಶರಣರ ವೇಷಭೂಷಣ ಧರಿಸಿ ಅತಿ ಸುಂದರವಾಗಿ ಕಾಣುತ್ತಿದ್ರು. ಒಂದೆಡೆ ಲಂಬಾಣಿ ವೇಷಧಾರಿ ಮಹಿಳೆಯರ ನೃತ್ಯ, ಮಹಿಳೆಯರ ಕೋಲಾಟ, ಡೊಳ್ಳು ಹಾಗೂ ಬ್ಯಾಂಡ್ ಜೊತೆಗೆ ಹಿಂದೂ ಮಹಾಸಮಾವೇಶ ಆವರಣದವರೆಗೆ ತಲುಪಿತು. ತದನಂತರ ಕಾರ್ಯಕ್ರಮವನ್ನು ತಡೋಳ ಮೇಹಕರ್ ಶ್ರೀಗಳು ಉದ್ಘಾಟಿಸಿ ಕಾರ್ಯಕ್ರಮ ಪ್ರಾರಂಭ ಮಾಡಿದರು. ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ ಡಾಕ್ಟರ್ ಬಸವರಾಜ ಸ್ವಾಮಿ, ಮಹಿಳಾ ಘಟಕದ ಅಧ್ಯಕ್ಷೆ ಜ್ಯೋತಿ ಹಂಚಾಟೆ, ಬಜರಂಗ ದಳದ ಅಧ್ಯಕ್ಷ ರವಿ ನಾವದ್ಕೇರ್, ಡಾಕ್ಟರ್ ಧನರಾಜ್ ಚಂದನಕೆರೆ, ಜ್ಯೋತಿ ತೂಗಾವೆ ಮಾತನಾಡಿದರು. ವರದಿ ಶ್ರೀನಿವಾಸ್ ಬಿರಾದಾರ್. ನಮಸ್ಕಾರ ವೀಕ್ಷಕರೇ, ಕರ್ನಾಟಕದ ಪತ್ರಿಕೆ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಬಸವ ಕಲ್ಯಾಣದಲ್ಲಿ ಹಿಂದೂ ಮಹಾಸಮ್ಮೇಳನ ಕಾರ್ಯಕ್ರಮಕ್ಕೆ ಬಸವ ಕಲ್ಯಾಣ ತಾಲೂಕು ಹಾಗೂ ಹುಣಸೂರು ತಾಲೂಕಿನಿಂದ ಪ್ರತಿ ಹಳ್ಳಿಗಳಿಂದ ಸಾವಿರಾರು ಹಿಂದೂ ಕಾರ್ಯಕರ್ತರು ಈ ಒಂದು ಹಿಂದೂ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ತಾವು ವೀಕ್ಷಿಸಬಹುದು, ಇಲ್ಲಿ ಚಿಕ್ಕ ಚಿಕ್ಕ ಹುಡುಗರು ಕೂಡ ಒಂದು ವೇಷಧಾರಿಗಳ ರೂಪದಲ್ಲಿ ಬಂದಿದ್ದಾರೆ, ಶರಣರ ರೂಪದಲ್ಲಿ ಬಂದಿದ್ದಾರೆ, ಬಸವಣ್ಣನವರ ರೂಪದಲ್ಲಿ ಬಂದಿದ್ದಾರೆ ಹಾಗೂ ಸ್ವಾಮಿ ವಿವೇಕಾನಂದರ ರೂಪದಲ್ಲಿ ಕೂಡ ಬಂದಿದ್ದಾರೆ. ಈ ಒಂದು ಅಕ್ಕಮಹಾದೇವಿ ರೂಪದಲ್ಲಿ ಕೂಡ ಬಂದಿದ್ದಾರೆ. ಈ ಒಂದು ಹಿಂದೂ ಮಹಾಸಮ್ಮೇಳನದಲ್ಲಿ ಸಾವಿರಾರು ಯುವಕರು ಹಾಗೂ ಹೆಣ್ಣು ಮಕ್ಕಳು ಕೂಡ ತಲೆ ಮೇಲೆ ಒಂದು ಕುಂಭಕಳಸವನ್ನು ಹೊತ್ತುಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ಒಂದು ಕಾರ್ಯಕ್ರಮ ಬಸವ ಕಲ್ಯಾಣ ನಗರದ ಕೋಟೆಯಿಂದ ಪ್ರಾರಂಭವಾಗಿ ಗಾಂಧಿ ಚೌಕ್, ಬಸವೇಶ್ವರ ಚೌಕ್ ಹಾಗೂ ಅಂಬೇಡ್ಕರ್ ಚೌಕ್ಲಿಂದ ಅಕ್ಕಮಹಾದೇವಿ ಆವರಣದಲ್ಲಿ ಒಂದು ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಈಗ ವೀಕ್ಷಿಸಬಹುದು ತಾವು, ಇಲ್ಲಿ ಸಾವಿರಾರು ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬಸವ ಕಲ್ಯಾಣ ಮಹಾನಗರದಲ್ಲಿ ಇವತ್ತು ಹಿಂದೂ ಸಮ್ಮೇಳನವನ್ನು ನಾವು ಆಯೋಜನೆಯನ್ನು ಮಾಡಿದ್ದೇವೆ. ಸಮಸ್ತ ಬಸವ ಕಲ್ಯಾಣದ ಪ್ರತಿಯೊಂದು ಮನೆಯಿಂದ ಅನೇಕ ತರುಣರು, ತರುಣಿಯರು, ಹಿರಿಯರು, ರಾಮಭಕ್ತರು, ದೇಶ ಪ್ರೇಮಿಗಳು ನಾವೆಲ್ಲರೂ ಸೇರಿ ಇವತ್ತು ಈ ಹಿಂದೂ ಸಮ್ಮೇಳನದಲ್ಲಿ ಅತ್ಯಂತ ಯಶಸ್ವಿ ವಿಜೃಂಭಣೆಯ ಮೆರವಣಿಗೆಯಲ್ಲಿ ನಾವು ಭಾಗವಹಿಸಿದ್ದೇವೆ. ಇವತ್ತು ಈ ಜಗತ್ತಿನಲ್ಲೇ ಪ್ರತಿಯೊಬ್ಬ ಹಿಂದೂ ಜಾಗೃತನಾಗಬೇಕು, ಪ್ರತಿಯೊಬ್ಬ ಹಿಂದೂ ಎಚ್ಚರ ಆಗಬೇಕು. ದೇಶದ ಭವಿಷ್ಯದ ಹಿತದೃಷ್ಟಿಯಲ್ಲಿ ಪ್ರತಿಯೊಬ್ಬ ನಾಗರಿಕನೂ ಕೂಡ ಈ ದೇಶದ ಹಿತಚಿಂತನೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ಹಿಂದೂ ಸಮ್ಮೇಳನ. ಹಾಗಾಗಿ ವಿಶೇಷವಾಗಿ ಹಿಂದೂ ಸಮ್ಮೇಳನದ ಯಶಸ್ವಿಗಾಗಿ ಬಸವ ಕಲ್ಯಾಣದ ಸಮಸ್ತ ನನ್ನ ಅನೇಕ ಹಿಂದೂ ಸಾಮಾಜಿಕ ಕಾರ್ಯಕರ್ತರು, ಎಲ್ಲ ಹಿಂದೂ ಪರ ಸಂಘಟನೆಗಳು ಸೇರಿ ಈ ಕಾರ್ಯಕ್ರಮವನ್ನು ನಮ್ಮ ಬಸವ ಕಲ್ಯಾಣ ಎಲ್ಲ ಹಿಂದೂ ಬಾಂಧವರಲ್ಲಿ ನಾನು ಇವತ್ತೊಂದು ಹೇಳೋ ವಿಷಯ ಏನಪ್ಪ ಅಂದರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಮಾಜಿ ವಿಧಾನಸಭೆ ಪರಿಷತ್ ಸದಸ್ಯರು ಹಾಗೂ ಬಸವ ಕಲ್ಯಾಣ ಶಾಸಕ ಪ್ರತಿನಿಧಿಗಳಾದಂಥ ನಮ್ಮ ವಿಜಯ್ ಸಿಂಗ್ ಸಾಹೇಬರು ಇವತ್ತು ನಮ್ಮ ಹಿಂದೂ ಸಮ್ಮೇಳನ ಕಾರ್ಯಕ್ರಮಕ್ಕೆ ತಮ್ಮ ವಶದಿಂದ ಒಂದು ಸುಮಾರು ಎಲ್ಲ ಭಕ್ತಾದಿಗಳಿಗೆ ವಿಶೇಷವಾದಂಥ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ನಮ್ಮ ಹಿಂದೂ ಎಲ್ಲ ಬಾಂಧವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೇಳ್ತಾ ಇದ್ದಾರೆ. ಈ ಒಂದು ಹಿಂದೂ ಧರ್ಮ ಸಮ್ಮೇಳನದಲ್ಲಿ ಮಾನ್ಯ ಶ್ರೀ ವಿಜಯ್ ಸಿಂಗ್
ಮಾಜಿ MLC ಅವರು ಒಂದು ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ಈ ಸಮ್ಮೇಳನದ ಆಯೋಜನಾ ಸಮಿತಿಯ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮುಂದೆ ಭಗವಂತ ಇದೇ ರೀತಿ ಅವರಿಗೆ ಶಕ್ತಿಯನ್ನು ಕೊಡಲಿ, ಅವರು ಇದೇ ರೀತಿ ದಾಸೋಹ ಕಾರ್ಯಕ್ರಮವನ್ನು ಕೈಗೊಳ್ಳಲಿ ಅಂತೇಳಿ ನಾನು ಸಮಿತಿಯ ಪರವಾಗಿ ಹಾರೈಸುತ್ತೇನೆ. ಹಿಂದೂ ಸಮ್ಮೇಳನದಲ್ಲಿ ಇಂದು ಮಾಜಿ MLC ಅವರು ಆಗಿರುವಂತಹ ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಅವರು ಪ್ರಸಾದ ಸೇವೆಯನ್ನು ಇಟ್ಟಿದ್ದಾರೆ. ಬಹುಶಃ ಪ್ರಸಾದವನ್ನು ಬಡಿಸುವಂಥ ಸಂದರ್ಭದಲ್ಲಿ ಬಹಳ ಆನಂದ ಅನ್ನಿಸ್ತು. ಯಾಕಂದರೆ ಧರ್ಮ ಒಂದಾಗಬೇಕು ಅಂತಕ್ಕಂಥ ಭಾವವನ್ನು ಬಿಟ್ಟು ಇವತ್ತು ಒಂದಾಗಬೇಕಾಗಿರುವಂಥ ಸನ್ನಿಹಿತೆ. ಪಕ್ಷಾತೀತವಾಗಿ ನಮ್ಮೆಲ್ಲ ಹಿಂದೂ ಬಾಂಧವರು ಒಂದಾಗಿ ಚೆಂದಾಗಿ ಇವತ್ತು ಅನ್ನದಾಸೋಹ ಆಗಿರ್ಬೋದು, ಆ ಒಂದು ಶೋಭಾಯಾತ್ರೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ನಮಗೂ ಕೂಡ ಭಾಳ ಸಂತೋಷ ಆಗಿದೆ. ಇವತ್ತು ಪ್ರಸಾದ ನೋಡಿದರೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಬಹುಶಃ ಪ್ರಸಾದ ವ್ಯವಸ್ಥೆಯನ್ನು ಇವತ್ತು ಇಟ್ಟಿರುವಂಥದ್ದು ಕೂಡ ಹೆಮ್ಮೆಯ ಸಂಗತಿ. ಹೀಗಾಗಿ ಯಾವುದೇ ಒಂದು ಧರ್ಮ ಸಂಘಟನೆ ಬಂದಾಗ ನಾವು ಪಕ್ಷವನ್ನು ಮರೆತು ನಾವೆಲ್ಲ ಒಂದಾಗುವಂಥದ್ದು ನಾವು ಇಟ್ಕೊಳ್ಬೇಕು ಅಂತಕ್ಕಂಥ ಭಾವವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಇವತ್ತು ಬಸವ ಕಲ್ಯಾಣ ನಗರದಲ್ಲಿ ಹಿಂದೂ ಸಮ್ಮೇಳನ ಆಯೋಜನೆಗೊಂಡಿರುತ್ತದೆ. ಇದು ಅತ್ಯಂತ ಭವ್ಯವಾಗಿ ಮತ್ತು ವೈಭವಿತವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಜಾತಿ ಜನಾಂಗದ ಜನರು, ಹಿಂದೂಗಳು ನಾವೆಲ್ಲರೂ ಒಂದು ಎನ್ನುವ ಒಂದು ಒಳ್ಳೆಯ ಸಂದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಎಲ್ಲರ ಸಹಕಾರ, ಪೂಜ್ಯರ ನೇತೃತ್ವದಲ್ಲಿ ಮತ್ತು ಎಲ್ಲ ಸಮಸ್ತ ಬಸವ ಕಲ್ಯಾಣದ ಜನತೆಯ ಸಹಕಾರದೊಂದಿಗೆ ಒಂದು ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ನಮ್ಮ ವಿಜಯ್ ಸಿಂಗ್ ಅವರು ಕೂಡ ಪ್ರಸಾದ ವ್ಯವಸ್ಥೆಯನ್ನು ಬರ್ತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅವರಿಗೂ ಕೂಡ ನಾವು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳುತ್ತೇವೆ. ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಲಿ ಎಂದು ನಾವೆಲ್ಲರೂ ಶುಭ ಹಾರೈಸುತ್ತೇವೆ. ಸೂರ್ಯನುದಯ ತಾವರೆಗೆ ಜೀವಾಳ, ಚಂದ್ರನುದಯ ನೈದಿಲಿಗೆ ಜೀವಾಳ, ಕೂಪರ ಠಾವಿನಲ್ಲಿ ಕೂಟ ಜೀವಾಳ, ಒಲಿದ ಠಾವಿನಲ್ಲಿ ನೋಟ ಜೀವಾಳ ಎಂಬಂತೆ ಕೂಡಲ ಸಂಗನ ಶರಣರ ಬರವಮೆಗೆ ಪ್ರಾಣ ಜೀವಾಳ, ಪ್ರಾಣ ಜೀವಾಳ. ವಸುಧೈವ ಕುಟುಂಬಕಂ ಎಂಬ ಮಹಾನ್ ತತ್ವವನ್ನು ಜಗತ್ತಿಗೆ ನೀಡಿದ ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಎಂಬ ಮೌಲ್ಯಗಳನ್ನು ಕಲಿಸಿದ ಶತಮಾನಗಳಿಂದ ಮಾನವತೆಗೆ ಮಾರ್ಗದರ್ಶನ ನೀಡಿದ ನಮ್ಮ ಸನಾತನ ಸಂಸ್ಕೃತಿಯ ಮಹಿಮೆಯನ್ನು
मंगलमूर्ति मोरया, गणपति बप्पा मोरया। बोलो भारत माता की। आवाज नहीं आ रही आप सबकी।